ಒಂದು ಸಿದ್ದರಾಮಯ್ಯನವರು ಕಳೆದೋಗವರು. ಸಿದ್ದರಾಮಯ್ಯನವರು ಇಲ್ಲ. ಹಳೆ ನಾನು ಅವ್ರ ಜೊತೆ ಮಂತ್ರಿ ಆಗೋ ಕೆಲಸ ಮಾಡಿದ್ದೀನಿ. ಸಿದ್ದರಾಮಯ್ಯನವ್ರ ಜೊತೆಲಿ MLA ಆಗಿದ್ದೀನಿ, ಮಂತ್ರಿನೂ ಆಗಿದ್ದೀನಿ. ಆ ಸಿದ್ದರಾಮಯ್ಯನವರು ಇವತ್ತಿಲ್ಲ. ಇವತ್ತಿರೋ ಸಿದ್ದರಾಮಯ್ಯನವರು ನನಗೆ ಒಂದು ರೀತಿ ಅನುಮಾನ ಆಗಿದೆ. ಒಂದು ವಾಸ್ತವಾಂಶ ಇದೆಯಲ್ಲ, ಯಾರೂ ಏನು ಮುಚ್ಚಾಕೋಕ್ಕಾಗೋದು. ಮತ್ತು ಎರಡನೇದು, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಯುತ್ತದೆ ಅಂತ ಯಾರು ಅರ್ಥ ಮಾಡ್ಕೊಳ್ಳೋದು, ಅವರು ಅರ್ಥ ಮಾಡ್ಕೋಬೇಕು. ಬೇರೆಯವ್ರ ಬಗ್ಗೆ ಯಾವ ರೀತಿ ನಡ್ಕೊಂಡ್ರು, ಏನಾಯಿತು ಎತ್ತಾಯಿತು ಅನ್ನೋದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯನವ್ರು ಇವರೇನೋ ಅನ್ನೋ ಒಂದು ಸಂಶಯಾಶ್ರಯ ಒಂದು ವ್ಯವಸ್ಥೆ ನನಗಾಗಿದೆ. ಅದಕ್ಕೆ ಅವರು ಅದನ್ನು ತಿದ್ದುಕೊಂಡು ಜನರಿಗೆ ವಾಸ್ತವಾಂಶ ಏನು ಅಂತ ತಿಳಿಸಿದ್ರೆ ಅವ್ರು ಹಳೆ ಸಿದ್ದರಾಮಯ್ಯನವ್ರು ಆಯ್ತಾರೆ. ಸರ್, ಒಂದೇ ಮಾತ್ರ ಎಕ್ಸ್ಪ್ರೆಸ್ ಇದೆಯಲ್ಲ ಸರ್, ಅದರಲ್ಲಿ ಫಸ್ಟಿಗೆ ತುಂಬ ಪ್ರಯಾಣಿಕರ ಸಂಖ್ಯೆ ಒಂದು ಇವಾಗ ಕೊಂಚ ಕಡಿಮೆ ಆಗಿದೆ ಸರ್. ಅಂದರೆ ಅದರದ್ದು ಇಲ್ಲ, ನನಗೆ ಮಾಹಿತಿ ಇಲ್ಲ. ನಾನು ಅಲ್ಲಿ ಮೀಟಿಂಗ್ನಲ್ಲಿ ಕೇಳ್ತೀನಿ ಅಂತ ಹೇಳಿದ್ದೀರಿ. ನಮ್ಮ MP ಸಾಹೇಬ್ರಿಗೆ ಹೇಳ್ತೀನಿ, ಅಲ್ಲಿ ಪ್ರಸ್ತಾಪ ಮಾಡಿ ವಾಟ್ ಈಸ್ ವಾಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಯಾಕಂದರೆ ಫೈನಾನ್ಷಿಯಲ್ ಮ್ಯಾಟ್ರ್ ಈಸ್ ಕನ್ಸರ್ನ್. ನಾವು ಸ್ವಲ್ಪ ಜಾಗರೂಕತೆಯಿಂದನೇ ಹೇಳಬೇಕಾಯ್ತದೆ. ಮಾಹಿತಿ ಇಲ್ಲದೆ ನಾನು ಮಾತಾಡೋನಲ್ಲ. ಆದರೆ ಒಂದು ನಿಮ್ಗೆ ವಿನಂತಿ ಮಾಡ್ತೀನಿ, ಇವತ್ತಿನ ಕೆಲಸದಲ್ಲಿ ಸಿದ್ದರಾಮಯ್ಯನವ್ರದ್ದು ಇರ್ತದೆ, ಮೂಡಾನೂ ಇರ್ತದೆ, ವಾಲ್ಮೀಕಿನೂ ಇರ್ತದೆ, ಎಲ್ಲವೂ ಇರ್ತದೆ. ಆದರೆ ಮಂಗಳೂರು ರೈಲ್ವೆ ಈ ಭಾಗದ ಜನರಿಗೆ ಒಂದಷ್ಟು ಒಳ್ಳೆಯ ಕೆಲಸ ಸವಲತ್ತು ಕೊಡೋಣ. ನಾವು ನೀವೆಲ್ಲ ಸೇರಿ